ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನೋಡ್ರಿ, ನಮ್ಮ ಚಂದ್ರಗಿರಿ ದೇವಿಯ ರಥ ಅಂದ್ರೆ ತಯಾರಾಗೈತೆ ನೋಡ್ರಿ. ಈ ರೀತಿ ತೀರ ಹೂವಿನಿಂದ ಅಲಂಕಾರ ಮಾಡ್ಯಾರಿ. ಕಾಕವ್ರಾಗಲಿ ಆಮೇಲೆ ಅನ್ನಗಳಾಗಲಿ ಎಲ್ಲರೂ ಏನು ಮಾಡ್ಯಾರಿ, ತಮ್ಮ ಮನೆ ಕೆಲಸದಂಗೆ ಮುಂದೆ ನಿಂತ ಶ್ರಮಪಟ್ಟು ಎಷ್ಟು ಚಂದ ಅಲಂಕಾರ ಮಾಡಿಬಿಟ್ರಿ ನೋಡ್ರಿ. ಮೇಲ್ಗಡೆ ಕೇಸರಿ ಜೆಂಡ ಹಾರ್ಲಾತೈತಿ. ಇದು ರೆಡಿ ಆಗ್ಬಿಡ್ದು. ಆ ಕಡೆ ಏನು ಮಾಡ್ಲಾಕತ್ತಾರೆ, ಒಂದಿಬ್ಬರು ಅಣ್ಣಗಳು ಅಗಶಿ ಬಾಗಿಲ ಮೇಲೆ ಸದಾಶಿವ ಮೂರ್ತಿ ಅವರ ಮೂರ್ತಿ ಅದಾವಲ್ರಿ, ಅದಕ್ಕೂ ಕೂಡ ಏನು ಮಾಡ್ಲಾಕತ್ತಾರೆ, ಆ ಮೂರ್ತಿಗಳಿಗೆ ಹಾರ ಹಾಕ್ಲಕತ್ತಾರು. ಕೆಳಗಡೆ ನಮ್ಮ ಗಜರಾಮದವ್ರು ಡೊಳ್ಳು ಕುಣಿಲಾಕತ್ತಾರು. ಈಗ ರೆಡಿ ಆತ್ರಿ ಹಾರ ಹಾಕೋದು. ಇನ್ನು ತೇರ ಎಳಿಲಕ್ಕ ರೆಡಿ ಆಗೈತಿ. ಅವ್ರ ತೇರ ಈಗ ಎಳಿದು ಹೆಂಗೆ ಸಿಂಬಾಲ್ ಕೊಡ್ತಾರಂದ್ರೆ ಈ ರೀತಿ ನೋಡ್ರಿ, ಮೇಲ್ಗಡೆ ಸಿಂಬಾಲ್ ಕೊಟ್ಟರು ರೆಡಿ ಆಗೈತಿ ಅಂಥೇಳಿ ಎಳೀರಿ ಅಂಥೇಳಿ. ಇಲ್ಲಿ ಇದ್ರೊಳಗೆ ತೇರಿನೊಳಗೆ ಚಂದ್ರತಾಯಿದ ಮೂರ್ತಿ ಇಟ್ಟಾರಿ. ಆಮೇಲೆ ಬಬ್ಲಾದಿ ನಮ್ಮ ಗಜಾಗ್ರಾಮದ ಬಬ್ಲಾದಿ ಮಠದ ಸ್ವಾಮಿಗಳು ಕೂತಾರ ನೋಡ್ರಿ. ಈಗ ತೇರ ಎಲ್ಲರೂ ಹಗ್ಗದ ಜಗ್ಗಿ ಎಳಿಲಾಕತ್ತಾರ ನೋಡ್ರಿ. ಈ ರೀತಿ ಎಳಿತಾರೆ ಫ್ರೆಂಡ್ಸ್. ಹಗ್ಗಕ್ಕೆ ಹಿಂದ್ಗಡೆ ಗಾಲಿ ತಳ್ತಾರು ನೋಡ್ರಿ. ನಮ್ಮ ಚಂದ್ರಗಿರಿ ದೇವಿ ರಥ ಎಷ್ಟು ಚಂದ ತಯಾರಾಗಿ ಹೊಂಟ್ತು. ಇದು ಎಲ್ಲಿ ಹೋಗಿ ಬರ್ತೈತಪ್ಪ ಅಂದ್ರೆ ಇನ್ನು ಪಾದಗಟ್ಟಿಗೆ ಹೋಗಿ ಬರ್ತೈತೆ ರೀ. ತಿಕೋಟ ರೋಟಿಗೆ ಗದ್ದಳ ಗ್ರಾಮದೊಳಗೆ ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಸಮೀಪ ಪಾದಗಟ್ಟಿ ಅದಾವೆ ನೋಡ್ರಿ. ಎಲ್ಲರೂ ತೇರಿನ ಮ್ಯಾಗ ಬೆಂಡ ಬೆತ್ತೋಸ ಕಾರಿಕ ಕೊಬ್ಬರಿ ಹಾರಿಸ್ಲಾಕತ್ತಾರಿ. ನಕ್ಷಿ ಬಾಗಿಲ ಮೇಲೆ ಕೂತ ಹೂ ಕೂಡ ಏನು ಮಾಡ್ಲತ್ತಾರ ನೋಡ್ರಿ, ಯಾವ ರೀತಿ ಹಾರಿಸ್ಲಾಕತ್ತಾರು. ಎಷ್ಟು ಚಂದ ರೆಡಿ ಆಗೈತ್ರಿ. ನಮ್ಮ ಗದ್ದಳ ಗ್ರಾಮದ ಜಾತ್ರೆ ಭಾಳ ದೊಡ್ಡದು ವಿಜೃಂಭಣೆಯಿಂದ ನಡಿತೈತ್ರಿ. ಎಲ್ಲ ಸಮಾಜದವರು ಭೇದ ಭಾವದಿಂದ ಏನು ಮಾಡ್ತಾರೆ, ಜಾತ್ರೆ ಮಾಡ್ತಾರೋ. ಬರ್ರಿ ನೀವು ಮುಂದಿನ ವರ್ಷ ಫ್ರೆಂಡ್ಸ್ ಜಾತ್ರೆಗೆ. ಬೌದ್ಧ ಪೂರ್ಣಿಮೆಗೆ ಇರ್ತೈತ್ರಿ ಜಾತ್ರೆ. ಈಗ ನೋಡ್ರಿ ಇಲ್ಲಿ ಪಾದಗಟ್ಟಿಗೆ ಬರ್ತಾರೆ ರಥ. ಪಾದಗಟ್ಟಿ ನೋಡ್ರಿ ಯಾವ ರೀತಿ ರಂಗೋಲಿ ತೆಗೆದು ಹೂವಿನ ಅಲಂಕಾರ ಮಾಡ್ಯಾರು. ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಇಲ್ಲಿ. ಆಮೇಲೆ ಪಾದಗಟ್ಟಿ ಮುಂದೆ ಬಾಳಿದ ಗಿಡನ ನಿರ್ಸ್ಯಾರಿ. ಬಾಳೆ ಹಣ್ಣಿನ ನೋಡ್ರಿ ಕಡ್ಕೊಂಡು ಬಂದು ಹಸಿದ. ಇದಕ್ಕೂ ಕೂಡ ಮಾಲಿ ಹಾಕ್ಯಾರು. ಅದಲ್ದನೆ ಇಲ್ಲಿ ಕಟ್ಟಿಗೆ ನೋಡ್ರಿ ಹೂವಿನ ಮಾಲಿ ಯಾವ ರೀತಿ ಅಲಂಕಾರ ಮಾಡ್ಯಾರು. ಗಂಟೆ ಅದಾವ್ರಿ. ಇಲ್ಲಿ ಬಬ್ಲಾದಿ ಸದಾಶಿವ ಮೂರ್ತಿ ಅವ್ರ ಫೋಟೋ ಇಟ್ಟಾರು. ಫೋಟೋದ ಕೆಳಗೆ ಇಲ್ಲಿ ಏನು ಮಾಡ್ಯಾರಿ, ಪಾದ ತೆಗೆದ ಪಾದಕ್ಕೆ ಈ ರೀತಿ ಅಲಂಕಾರ ಮಾಡ್ಯಾರು. ತೆಂಗಿನಕಾಯಿ ಕಟ್ಟ್ಯಾರಿ, ಮಾವಿನ ಟೊಳಲ. ಈಗ ಪಾದಗಟ್ಟಿಗೆ ಹೋಗಿ ರಥ ಬತ್ತ ನೋಡ್ರಿ ಫ್ರೆಂಡ್ಸ್. ಈ ರೀತಿ ಮುಂದ್ಗಡೆ ಏನು ಮಾಡ್ಲತ್ತಾರು, ನಮ್ಮ ಅಕ್ಕ ಅವರು ದಂಡಿ ಕಟ್ಕೊಂಡು ಆರತಿ ಹಿಡ್ಕೊಂಡಾರಿ. ಹಿಂದ್ಗಡೆ ಎಲ್ಲರೂ ಬ್ಯಾಂಡ್ ಬಾರ್ಸವ್ರದಾರಿ. ಗೋಟೆದಾರ ಈಶ್ವರ ಕಾಕ ಭಜಂತ್ರಿ ಸ್ವಾಮಿಗಳ್ನ ಹೊತ್ಕೊಂಡು ಬಂದ್ರೆ ನೋಡ್ರಿ ಹೆಡಕ ಮೇಲೆ ಎಲ್ಲರೂ ಅಂದ್ರೆ ಭಕ್ತಿಯಿಂದ. ಈಗ ಇಲ್ಲಿ ಖುಷಿನ ಹಾರಿಸ್ತಾರಿ. ನಮ್ಮ ಗದ್ದಳ ಗ್ರಾಮದೊಳಗೆ ರಥದ ಮೇಲೆ ಖುಷಿನ ಹಾರಿಸ್ತಾರೆ. 5 ವರ್ಷದ ಒಳಗಡೆ ಇದ್ದು ಮಕ್ಕಳನ್ನ ಸ್ವಾಮಿಗಳ ಕೈಯಾಗ ಕೊಟ್ಟ ದರ್ಶನ ಮಾಡ್ತಾರೆ ನೋಡ್ರಿ. ಖುಷಿನ ಹಾರಿಸೋದು ಅಂತ ಕರಿತೀವಿ. ಇದು ಹಾರಿಸೋದಾಗನ ಈಗ ಫ್ರೆಂಡ್ಸ್ ಎಲ್ಲರೂ ಇಲ್ಲಿ ಏನು ಮಾಡ್ಯಾರು, ನಮ್ಮ ಗದ್ದಳ ಗ್ರಾಮದ ಎಲ್ಲ ನೋಡ್ರಿ ಅಣ್ಣನ ಬಳಗದವ್ರು ಎಷ್ಟು ಸಂತೋಷದಿಂದ ಹಗ್ಗ ಹಿಡ್ಕೊಂಡು ನಿಂತಾರು ಎಳಿಲಕ್ಕ. ಅದು ಮತ್ತು ಒಂದಿಬ್ಬರು ಖುಷಿನ ಕೊಟ್ರಿ ಹಾರಿಸ್ಲಕ್ಕ. ಇಲ್ಲಿ ಎಲ್ಲರೂ ಅಷ್ಟು ಮಕ್ಕಳನ್ನ ಏನು ಮಾಡ್ತಾರೆ, ಬಂದಂಥ ಎಲ್ಲ ನಮ್ಮ ತಾಯಂದಿರ ಮಕ್ಕಳನ್ನ ರಥದ ಮೇಲೆ ಹಾರಿಸ್ತಾರೆ. ಅವ್ರು ರೆಡಿ ಅಂತ ಹೇಳಿದ್ರಂದ್ರೆ ಎಳೀರಿ ಅಂತ ಎಳಿ ಅಂದ್ರೆ ನೋಡ್ರಿ. ಈಗ ಹಗ್ಗ ಕಟ್ಟಿ ನೋಡ್ರಿ ಎಷ್ಟು ಸಂಭ್ರಮದಿಂದ ಎಳ್ಕೊಂಡು ಹೊಂಟಾರು. ಈ ರೀತಿ ರಥ ಏನೋ ವಾಪಸ್ ಗುಡಿಗೆ ಹೋಗ್ತೈತ್ರಿ ಫ್ರೆಂಡ್ಸ್. ಈಗ ಕೆಳಗಡೆ ಬೆಂಡ ಬೆತ್ತೋಸ ಬಿದ್ದವರು ಆಯ್ಕೊಳಕತ್ತಾರೆ ಎಲ್ಲರೂ ನಮ್ಗೆ ಪ್ರಸಾದಕ್ಕೆ ಅಂತೇಳಿ ಕಾಕುಗಳು ನೋಡ್ರಿ. ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ ಫ್ರೆಂಡ್ಸ್. ಬಾ.